ಗಾಯ್ಸ್, ವೆಲ್ಕಮ್ ಟು ಎವನ್ ವ್ಲಾಗ್ಸ್. ನಾನು ಸುಜಾತಾ. ಹೇಗಿದ್ದೀರಾ ಎಲ್ರು? ನಾನಿವತ್ತು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಹಾಗೆ ಕೆಲವೊಂದ್ಸಲ ಮನೇಲಿ ತರಕಾರಿ ಏನು ಇರಲ್ಲ, ಸೊ ಅಂತ ಸಂದರ್ಭದಲ್ಲಿ ಏನ್ ಸಾಂಬಾರ್ ಮಾಡೋದು, ಏನ್ ಅಡಿಗೆ ಮಾಡೋದು ಅನ್ನೋ ಯೋಚನೆ ಕೆಲವರಿಗೆ ಬರುತ್ತೆ ಅಲ್ವಾ. ಸೊ ಅಂತ ಟೈಮಲ್ಲಿ ಸಡನ್ ಆಗಿ ನಾವು ಕೆಲವೊಂದು ರುಚಿಕರವಾದಂತಹ ಅಡುಗೆಗಳನ್ನ ತರಕಾರಿಗಳು ಇಲ್ದೇನೆ ಕೂಡ ಮಾಡ್ಬೋದು. ಸೊ ಇಂಥದ್ದೇ ತರಕಾರಿ ಬೇಕು ಅಂತಾನೂ ಇಲ್ಲ. ಸೊ ಸಡನ್ ಆಗಿ ಕೆಲವೊಂದು ಅಡುಗೆಗಳನ್ನ ಮಾಡ್ಕೊಂಡು ರುಚಿಯಾದ ಊಟ ಕೂಡ ಮಾಡ್ಬೋದು. ಸೊ ಅದರಲ್ಲಿ ಹಾಲ್ ಕೊಟ್ರಿ ಅಂತ ಹೇಳ್ತಾರೆ. ಸೊ ಹಾಲಿನ ಸಾಂಬಾರ್ ಅಂತಾನೆ ಕರೀತಾರೆ. ಅದನ್ನ ಈಸಿಯಾಗಿ ನಾವು ಜಾಸ್ತಿ ತರಕಾರಿಗಳು ಇಲ್ದೇನೆ ಈಸಿಯಾಗಿ ಸುಲಭವಾಗಿ ಮಾಡ್ಕೊಂಡು ಊಟ ಮಾಡ್ಬೋದು. ನಮ್ಮ ಮೊದಲನೇ ಸೋದರ ಮಾವನ ಮನೆಯಲ್ಲಿ ನಾನು ಇವಾಗ ಇರೋದು. ಸೊ ನಮ್ಮ ಮಾವನ ಹೆಂಡತಿ ಇವಾಗ ಆ ಒಂದು ಹಾಲ್ ಕೊಟ್ರಿ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅವರು ಅಡುಗೆಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಆದ್ರಿಂದ ನಾನು ಇವತ್ತು ಆ ಒಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಯ್ ಅಕ್ಕ. ಹಾಯ್. ಏನ್ ಅಡುಗೆ ಮಾಡ್ತಾ ಇದೀಯಾ ಇವತ್ತು? ನಾನು ಇವತ್ತು ಹಾಲ್ ಕೊಟ್ರೆ ಮಾಡ್ತಾ ಇದ್ದೀನಿ. ಅಕ್ಕ, ಹಾಲ್ ಕೊಟ್ರಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ಏನೆಲ್ಲ ತರಕಾರಿ ಬೇಕು? ಅದಕ್ಕೆ ತರಕಾರಿ ಜಾಸ್ತಿ ಬೇಕಾಗಿಲ್ಲ. ಹಸಿಮೆಣಸಿನ್ಕಾಯಿ 3-4, 2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ. ಇದು 2 ಗೆಡ್ಡೆ ಬೆಳ್ಳುಳ್ಳಿ, 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ಇಷ್ಟೇ ಸಾಕಾ? ರುಚಿಗೆ ತಕ್ಕಷ್ಟು ಉಪ್ಪು. 4 ಐಟಮ್ ಅಷ್ಟೇ. ಹಾಲು ಸ್ವಲ್ಪ ಜೋಳದ ಹಿಟ್ಟು. ಸರಿ ಮಾಡಕ್ಕ. ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಜೋರಾಗೆ ಮಾತಾಡು, ಪರವಾಗಿಲ್ಲ. ಕೈಯೆಲ್ಲ ಉರಿತೀಯಾ? ಉರಿ ಪರವಾಗಿಲ್ಲ. ನಿನಗೆ ಹೆಂಗ್ ರೂಢಿ ಐತೆ ಹಂಗೆ ಮಾಡಕ್ಕ. ನೋಡಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತೆ ಉಪ್ಪು ಮತ್ತೆ ಸ್ವಲ್ಪ ಹಾಲು, ಜೋಳದ ಹಿಟ್ಟಂತೆ ಇಷ್ಟರಲ್ಲೇ ಒಂದು ಅಡುಗೆ ಮಾಡ್ಬೋದು. ಅಂದರೆ ಒಂದು ಸಾಂಬಾರನ್ನ ಮಾಡ್ಬೋದು. ನನಗೂ ಗೊತ್ತಿರಲಿಲ್ಲ. ನಾನು ಯಾವತ್ತೂ ಹಾಲು ಕೊಟ್ರಿನ ಊಟ ಮಾಡಿಲ್ಲ. ಇವತ್ತು ಫಸ್ಟ್ ಟೈಮ್ ಟೇಸ್ಟ್ ನೋಡಬೇಕು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಅಕ್ಕ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೋಡೋಣ ಇವತ್ತು ಇದು ಯಾವ ರೀತಿ ಟೇಸ್ಟಿಯಾಗಿ ಬರುತ್ತೆ ಅಂತ. ನೋಡಿ, ಹೆಚ್ಚಾಗಿ ತರಕಾರಿಗಳು ಬೇಕು ಅಂತಲೇ ಇಲ್ಲ. ಮನೇಲಿ ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅಡುಗೆನ ಮಾಡ್ಬೋದು ಕೆಲವೊಂದ್ಸಲ. ನೋಡಿ, ಇಲ್ಲಿ ಸ್ವಲ್ಪ ಹಾಲನ್ನು ತಗೊಂಡಿದ್ದಾರೆ. ಅಕ್ಕ, ಇದು ಹಸಿ ಹಾಲ ಅಥವಾ ಬಿಸಿ ಮಾಡಿರೋದ? ಹಸಿ ಹಾಲೇ. ಅದು ಬಿಸಿ ಮಾಡಂಗಿಲ್ಲ. ಹಾಲು ಬಿಸಿ ಮಾಡಂಗಿಲ್ಲ. ಹಸಿ ಹಾಲನ್ನೇ ತಗೋಬೇಕಂತೆ. ನೋಡಿ, ಇಷ್ಟು ಹಾಲು ತಗೊಂಡಿದ್ದಾರೆ. ಸೊ ಇಲ್ಲಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದಾರೆ. ಇದಕ್ಕೇನು ಆಯಿಲ್ ಹಾಕಂಗಿಲ್ಲ? ಇಲ್ಲ, ಎಲ್ಲದನ್ನು ಹಂಗೆ ಹುರಿಯೋದು. ಅವಾಗೆಲ್ಲ ಒಲೆಯಲ್ಲಿ ಯಾವ ರೀತಿ ಸುಡ್ತಾ ಇದ್ರೋ ಆಯಿಲ್ ಇಲ್ದಂಗೆ ಆ ರೀತಿ. ಈಗಿನ ಜನ್ರೇಷನ್ಗೆ ನಾವು ಸ್ಟವಲ್ಲಿ ಹಾಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇದೇ ಸ್ಲ್ಯಾಬ್ ಮೇಲೆ ಸ್ವಲ್ಪ ನೀಟಾಗಿ ಸ್ಲ್ಯಾಬ್ನ ವಾಶ್ ಮಾಡಿಕೊಂಡು ಇಲ್ಲೇ ಸ್ವಲ್ಪ ಉಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಈ ಕಲ್ಲಲ್ಲಿ ಇದನ್ನು ಇವಾಗ ರುಬ್ಕೋತಾರೆ. ಸೊ ಕಲ್ಲಲ್ಲಿ ರುಬ್ಬಿರೋ ಅಂಥ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕುಟ್ಕೋಬೇಕು. ಇದೇನು ಫುಲ್ ಇದಾಗಬೇಕಾ ಅಕ್ಕ? ಸಣ್ಣ ಆಗ್ಬೇಕಾ? ಸ್ವಲ್ಪ ತೊದ್ಲ ಬದಲ ಹಸಿಮೆಣಸಿನ್ಕಾಯಿ ಚಟ್ನಿ ಥರ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಕ್ಕ, ಇದು ನಿಮ್ಮಮ್ಮ ಹೇಳ್ಕೊಟ್ಟಿದ್ದ ಅಥವಾ ನೀನೇ ಕಲ್ತಿದ್ದ? ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಹೇಳ್ಕೊಟ್ಟಿದ್ದ, ತೋರಿಸ್ಕೊಟ್ಟಿದ್ದು. ನಾವು ಮಾಡೋದಂಗೆ ಕಲ್ತಿದ್ದೀವಿ. ಹಳೆ ಅಡುಗೆಗಳೇ ಚಂದ ಅಲ್ಲ? ಚೆನ್ನಾಗಿ ರುಚಿ ಇರ್ತದೆ. ಒಳಕಲ್ಲಿದ್ರೆ ಚೆನ್ನಾಗಿ ಆಗ್ತಿತ್ತಲ್ಲ? ಒಳಕಲ್ ಐತೆ, ಅದ್ರಲ್ಲಿ ಯೂಸ್ ಮಾಡಿಲ್ಲ ಅದನ್ನ. ನೋಡಿ, ಹಾಲನ್ನು ಉಪಯೋಗಿಸಿ ಕೂಡ ಸಾಂಬಾರ್ ಮಾಡ್ಬೋದು. ಇಷ್ಟೇ ಸಾಕಾ ಅಕ್ಕ? ಅಷ್ಟೇ ಸಾಕು. ತುಂಬಾ ಸಣ್ಣ ಏನು ಮಾಡೋದು ಬೇಡ. ನೋಡಿ, ಮಾಡಂಗಿಲ್ಲ. ಇಷ್ಟ ಆದ್ರೆ ಬದಲ ಸ್ವಲ್ಪ ಅದನ್ನ ಕ್ರಶ್ ಮಾಡಿಬಿಟ್ಟು ಜಜ್ಜಿದ್ರೆ ಆಗೋಯ್ತು. ನೋಡಿ, ಇವರು ಹಾಲನ್ನ ತಗೊಂಡಿದ್ರಲ್ಲ, ಅದರಲ್ಲಿ ಜೋಳದ ಹಿಟ್ಟು ಹಾಕಿದ್ದಾರೆ. ಎಷ್ಟು ಹಾಕಿದ್ರು ಅಂತ ನಾನು ನೋಡ್ಲಿಲ್ಲ. ಕೇಳೋಣ, ಎಷ್ಟು ಹಿಟ್ಟು ಹಾಕಿದ ಅಕ್ಕ? ಇಷ್ಟು. ಒಂದು ಸ್ವಲ್ಪ, ಒಂದು ಟೀ ಕಪ್ನಷ್ಟು. ಒಂದು ಟೀ ಕಪ್ನಷ್ಟು, ಇಲ್ಲ ಟೀ ಕಪ್ಗಿಂತ ಅರ್ಧ ಹಾಕಿದ್ರು ನಡೆಯುತ್ತೆ. ಟೀ ಕಪ್ಪಲ್ಲಿ ಅರ್ಧ ಅಂತೆ. ಸೊ ಇದನ್ನ ಈಗ ಇದ್ರಲ್ಲಿ ಕಲಿಸ್ಕೋಬೇಕಾ? ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕದು. ನಾನು ಆಗಲೇ ಗಮನ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ. ಇದಕ್ಕೆ ಮತ್ತೆ ನೀರು ಹಾಕ್ಬೇಕಲ್ಲ? ಸ್ವಲ್ಪ ನೀರು ಹಾಕಬೇಕು.
ಒಗ್ಗರಣೆಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದಾರೆ. ಎಷ್ಟು ಹಾಕ್ಬೇಕಾ? 1 ಸ್ಪೂನು. 1 ಸ್ಪೂನು ಸ್ವಲ್ಪ. 1 ಸ್ಪೂನ್ ಆಯಿಲ್ ಬಿಸಿ ಆದ ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದಾರೆ. ನಮ್ಮ ಅಕ್ಕ ಅಡುಗೆ ಮಾಡೋದ್ರಲ್ಲಿ ತುಂಬ ಫಾಸ್ಟು. ನಾನು ರೆಕಾರ್ಡ್ ಮಾಡೋದ್ರೊಳಗೆ ಆಲ್ರೆಡಿ ಹಾಕಿರ್ತಾರೆ. ಈಗ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ಕರಿಬೇವಿನ ಸೊಪ್ಪು. ಕರಿಬೇವು. ನಾನು ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿದೆ ಅಂದರೆ ಆಲ್ರೆಡಿ ಅಲ್ಲಿ ಇನ್ನೇನಾದರೂ ಇಂಗ್ರೀಡಿಯೆಂಟ್ಸ್ ಬಿದ್ದಿರುತ್ತೆ. ಸ್ವಲ್ಪ 1 2 3 ಈರುಳ್ಳಿ. 2 3 ಈರುಳ್ಳಿನ ದಪ್ಪವಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಇದನ್ನು ನೆಂಚ್ಕೊಳ್ಳೋದಕ್ಕೆ ಸಿಗಲಿ ಅಂತ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದಾರೆ. ಹಾಗೆ ನಮ್ಮ ಅಕ್ಕನ ಹೆಸರು ಹೇಳೋದನ್ನು ನಾನು ಮರ್ತೇ ಬಿಟ್ಟೆ. ಇಷ್ಟೊಂದೆಲ್ಲ ಹೇಳಿದೆ, ಹೆಸರೇ ಹೇಳಲಿಲ್ಲ. ಇವ್ರ ಹೆಸರು ಗೀತಾ ಅಂತ. ಸೊ ನಮ್ಮ ಮೊದಲನೇ ಸೋದರ ಮಾವನ ಹೆಂಡತಿ. ಈರುಳ್ಳಿ ಫುಲ್ ಫ್ರೈ ಆಗಂಗಿಲ್ವಾ? ಸ್ವಲ್ಪ ಅರ್ಧ ಬರ್ಧ. ಈರುಳ್ಳಿ ಈ ರೀತಿ ಅರ್ಧ ಫ್ರೈ ಮಾಡಿಬಿಟ್ಟು ನಾವೇನು ಜಜ್ಜಿಟ್ಕೊಂಡಿದ್ವೋ ಹಸಿಮೆಣಸಿನಕಾಯಿ ಅದೆಲ್ಲ ಪೇಸ್ಟನ್ನು ಹಾಕೋದು. ನೋಡಿ ಈ ರೀತಿ ಎಲ್ಲ ಅರ್ಧಂಬರ್ಧ ಫ್ರೈ ಆಗಬೇಕಾ? ಇವಾಗ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಹಾಲು ಮತ್ತು ಹಿಟ್ಟನ್ನು ಹಾಕ್ತಾ ಇದ್ದಾರೆ. ಸ್ವಲ್ಪ ನೀರು ಕುದಿಸ್ಬೇಕಾ? ಸ್ವಲ್ಪ ಹಂಗೆ ಬರುವಂಗೆ ಬರಬೇಕು. ಕುದಿ ಬರ್ಬೇಕಷ್ಟೇ. ಶೇಂಗಾ ತಂಬಳಿ ಎಲ್ಲ ಒಗ್ಗರಣೆ ಕೊಡ್ತೀವಲ್ಲ ಹಂಗೆ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟೇ, ಆಗೋಯ್ತು. ಇನ್ನೇನಾದ್ರೂ ಹಾಕ್ಬೇಕಾಕ? ಅಷ್ಟೇ. ಇಷ್ಟೇ. ಆ ತರಕಾರಿ ಇಲ್ಲ, ಈ ತರಕಾರಿ ಇಲ್ಲ, ಏನು ಅಡುಗೆ ಮಾಡೋದು ಇವತ್ತು ಅಂತ ಯೋಚನೆ ಮಾಡೋದ್ರ ಬದಲು ಈ ರೀತಿಯಾಗಿ ಮಾಡ್ಬೋದು. ಕೊತ್ತಂಬರಿ ಉಪ್ಪು ಇದ್ರೆ ಸಾಕು. ಮೊಸರಂಬ್ರನು ಹಿಂಗೆ ಅಲಕ್ಕ ಮಾಡೋದು? ಮೊಸರಿನ ಖಾರಕ್ಕೆ ಅದಕ್ಕೆ ಗುರಳ್ ಪುಡಿ. ಗುರಳ್ ಪುಡಿ ಅಲ್ಲ, ಸ್ವಲ್ಪ ಅಕ್ಕಿ ತಿರುತ್ತಾರೆ. ಅಕ್ಕಿ, ಹಸಿಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡು ಮೊಸರೊಳಗೆ ಹಾಕೊಂಡು ಕೈ ಆಡ್ಕೊಂಡು. ಇಲ್ಲಿ ನಾವು ಜೋಳದ ಹಿಟ್ಟು ಹಾಕ್ತೀವಿ, ಅದ್ರಾಗ ಅಕ್ಕಿ ಹಾಕ್ಬೇಕಲ್ಲ, ಮಜ್ಜಿಗೆ ಸಾರಿಗೆ ಮಾಡ್ದಂಗೆ. ಸಾರಿಗೆ ಮೊಸರಿನ ಖಾರಕ್ಕೆ ಅದ್ರಾಗೆಲ್ಲ ಮೊಸರೊಳಗೆ ಹಾಕೊಂಡು ಕೈ ಆಡ್ಕೊಂಡು ಈರುಳ್ಳಿ ಹೆಚ್ಕೊಂಡು ಈ ಥರನೇ ಒಗ್ಗರಣೆ ಹಾಕ್ಬೇಕು ಅಷ್ಟೇ. ಇವಾಗ ಗಟ್ಟಿ ಆಯ್ತದಕ್ಕ, ನೀರು ಹಾಕ್ಬೇಕಾ? ಸ್ವಲ್ಪ ಮುದ್ದಾದ ಅವನಿಗಿದ್ರೆ ಸಾಕಿಷ್ಟು. ಇದು ಚೆನ್ನಾಗಿ ಕುದಿಬೇಕಂತೇನಿಲ್ಲ, ಸ್ವಲ್ಪ ಹಿಂಗೆ ನೊರೆ ಥರ ಬಂದರೆ ಸಾಕು. ಹಾಲು ಉಕ್ಕು ಬಂದರೆ ಹೆಂಗೆ ಆಫ್ ಮಾಡ್ತೀವೋ ಆ ಥರ ಅಲ್ವಾ? ಅಷ್ಟೇ. ಚೆನ್ನಾಗಿ ಪಳಪಳ ಅಂತ ಕುದಿಸೋ ಆಗಿಲ್ಲ. ಯಾಕೆ ಕುದಿಸ್ಬಾರ್ದಕ್ಕ ಅದನ್ನ? ಜಾಸ್ತಿ ಕುದಿಸಿದ್ರೆ ಒಡೆದೋಗುತ್ತೆ, ಹಾಲು ಒಡೆದೋಗುತ್ತೆ. ಸ್ವಲ್ಪ ಬರುಂಗಂಗೆ ಬರೋದಕ್ಕೆ ನೋಡಿ ಆಲ್ರೆಡಿ ಆಫ್ ಮಾಡಿದ್ದಾರೆ. ಅಷ್ಟೇ, ಅದು ಸ್ವಲ್ಪ ಬಿಸಿ ಆಗೋದಕ್ಕೆ ಆಫ್ ಮಾಡಿಬಿಡ್ಬೇಕು. ನೊರೆ ಸೊ ನೊರೆ ಬರೋದು ಬೇಡ ಅಂತಂದೇಳಿ ಅದನ್ನ ಜಸ್ಟು ಬಿಸಿ ಮಾಡ್ದಂಗೆ ಮಾಡಿ ಆಫ್ ಮಾಡಿಬಿಟ್ಟಿದ್ದಾರೆ. ಇಷ್ಟೇ ನೋಡಿ, ಒಂದು 5 ರಿಂದ 6 ನಿಮಿಷದಲ್ಲಿ ಮಾಡ್ಬೋದು. ಹಾಲಿನ ಅಂಬ್ರ ರೆಡಿ. ಏನಂತಾರ ಕೊಟ್ರೆ ಹಾಲು ಕೊಟ್ರಿ ರೆಡಿ. ಮತ್ತೇನು ಮಾಡ್ತಾ ಇದೆಯಕ್ಕ? ರಾಗಿ ಮುದ್ದೆ ಮಾಡ್ತಾ ಇದೀನಿ. ರಾಗಿ ಮುದ್ದೆ ಯಾವ ಮುದ್ದೆ ರುಚಿ ಇದಕ್ಕೆ? ರುಚಿ ಆಗತ್ತೆ. ಜೋಳದ ಮುದ್ದೆ ಅಷ್ಟು ರುಚಿ ಆಗಲ್ಲ. ಇದು ಸಾಂಬಾರಿಗೆ ರಾಗಿ ಮುದ್ದೆ ಚೆನ್ನಾಗಿ. ಅದಕ್ಕೆ ಸ್ವಲ್ಪ ಅಕ್ಕಿ. ಓ, ನೀವು ಅಕ್ಕಿ ನುಚ್ಚು ಹಾಕಿ ಮಾಡ್ತೀರಾ? ಅನ್ನನೂ ಹಾಕ್ತಾರಲ್ಲ, ನಾನು ಅಕ್ಕಿ ನುಚ್ಚು ಹಾಕಲ್ಲ, ಅನ್ನನೂ ಹಾಕಲ್ಲ, ಹಂಗೆ ಮಾಡ್ತೀನಿ. ಮತ್ತೆ ಅಕ್ಕ ಏನಾದರೂ ಹೇಳ್ಬೇಕು ಅಂತ ಅನಿಸ್ತಿದೇನಾ? ಏನಿಲ್ಲ, ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನಮ್ಮ ಸುಜಾತಗೆ ತಿಳಿಸಿ. ಇವಾಗ ಮುದ್ದೆ ಮಾಡ್ತಾ ಇದ್ದಾರೆ. ಸೊ ಮುದ್ದೆ ಆದ ತಕ್ಷಣ ಊಟ ಮಾಡೋದೆ. ನೋಡಿ, ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಅಕ್ಕ ಕೇಳಿದ್ದಾರೆ, ಅದಕ್ಕೋಸ್ಕರನಾದರೂ ತಿಳಿಸಿ. ಕೆಲವರು ನೋಡಿ ಮನೇಲಿ ಅಡುಗೆ ಮಾಡೋದಕ್ಕೆ ತರಕಾರಿ ಇಲ್ಲ ಅಂದಾಗ ಈಸಿಯಾಗಿ ಈ ರೀತಿ ಒಂದು ರೆಸಿಪಿನ ಮಾಡ್ಕೊಂಡು ಊಟ ಮಾಡ್ಬೋದು. ನಾನು ಇಲ್ಲಿ ಹರಿಹರಕ್ಕೆ ಬಂದು, ಅಂದರೆ ನಮ್ಮ ಅಕ್ಕನ ಮನೆಗೆ ಬಂದು 1 ವಾರ ಆಯಿತು. ಸೊ ಇಲ್ಲೇ ಇದ್ದೀನಿ. ಇವತ್ತು ನಾನು ಒಂದು ರೆಸಿಪಿ ಮಾಡೋಣ ಅಂತ ಮಾಡಿದೆ. ಮುದ್ದೆ ರೆಡಿ, ರಾಗಿ ಮುದ್ದೆ. ಸಣ್ಣದು ಮಾಡಂಗಾರು ಉಣ್ತೀನಿ. ಅವನಿಗೂ ಮುದ್ದೆ ಅಂದ್ರೆ ಇಷ್ಟನಕ್ಕ. ಅಲ್ಲೂ ಮನೆಗೆ ರಾಗಿ ಮುದ್ದೆನೇ ಮಾಡ್ತೀನಿ ಒಂದ್ಸಲ. ರಾಗಿ ಮುದ್ದೆ ಚೆನ್ನಾಗಿ ಮಾಡ್ತೀವಿ ನಾವು. ಮುದ್ದೆ ಊಟ ಮಾಡ್ತೀನಿ, ಅವನು ಮುದ್ದೆ ಇಷ್ಟಪಡ್ತಾನೆ. ಏನಂದರೆ ದೊಡ್ಡ ಮಾಡಲ್ಲ, ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊತೀವಿ. ಹಾಂ, ಸಣ್ಣದು ಮಾಡಿ.
ನಾನು ರೊಟ್ಟಿಗಿಂತ ಮುದ್ದೆನೇ ಜಾಸ್ತಿ ಮಾಡೋದು ಮನೆಗೆ ಅಂತಾನೆ ಇಷ್ಟಪಟ್ಟು. ನೋಡಿದ್ರಲ್ವಾ ಹಾಲು ಕೊಟ್ರಿ ಮಾಡೋದು ಇಷ್ಟೊಂದು ಸುಲಭ. ಹಾಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ, ಯಾರ ಮನೇಲೆಲ್ಲ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.